ಸ್ನೇಹಿತರೆ ನಮಸ್ಕಾರ. ಪ್ರತಿರೋಧ ಅಪರಾಧವಲ್ಲ. ಎಸ್, ಹೌದು. ಪಹಲ್ಗಾಮ್ ಮೇಲೆ ನಡೆದ ದಾಳಿಯ ಪರಿಣಾಮವಾಗಿ ಭಾರತದ ಸೈನ್ಯವು ಪಾಕಿಸ್ತಾನದ ಸಿಂಧೂರ್ ಮತ್ತು ಇನ್ನು ಅನೇಕ ಸ್ಥಳಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿ ಉಗ್ರರನ್ನು ಮಟ್ಟ ಹಾಕಿದೆ. ಅನೇಕ ಉಗ್ರರನ್ನು ಬಲಿ ಪಡೆದಿದೆ. ನಮಗೆ ಈ ಹಿಂದೆಯೇ ಅನೇಕ ಜನ ದಾರ್ಶನಿಕರು ಕೂಡ ಈ ಕುರಿತು ಹೇಳಿದ್ದಾರೆ. ನಮ್ಮ ರಕ್ಷಣೆಗೋಸ್ಕರ ನಾವು ತಿರುಗು ಬೀಳುವುದೇನಿದೆ ಅದು ಅಪರಾಧವಲ್ಲ. ನಾವು ಪ್ರತಿರೋಧ ಒಡ್ಡುವುದೇನಿದೆ ಅದು ಯಾವತ್ತೂ ಕೂಡ ಅಪರಾಧವಲ್ಲ. ಅದು ರಕ್ಷಣೆಗೆ ನಾವು ಮಾಡ್ತಕ್ಕಂಥ ನಮ್ಮ ಹಕ್ಕಾಗಿದೆ, ಹೋರಾಡ್ತಕ್ಕಂಥ ಹಕ್ಕಾಗಿದೆ. ಹಾಗಾಗಿ ನಮ್ಮ ರಕ್ಷಣೆಗೋಸ್ಕರ ಯಾಕಂದರೆ ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲಿಕ್ಕೋಸ್ಕರ, ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ, ತಮ್ಮ ತತ್ವ ಸಿದ್ಧಾಂತವನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೋಸ್ಕರ ಶರಣರು ಕೂಡ ಕತ್ತಿ ಹಿಡಿದದ್ದನ್ನು ನಾವು ಇಲ್ಲಿ ಸ್ಮರಿಸಬೇಕಾಗಿದೆ. ಹಾಗಾಗಿ ಇನ್ನು ಆ ಕಾಲಘಟ್ಟದ ಅನೇಕ ದಾರ್ಶನಿಕರು ಹೋರಾಡಿಯೇ ತತ್ವ ಸಿದ್ಧಾಂತಗಳನ್ನು, ಶಾಂತಿಯನ್ನು ರಕ್ಷಣೆ ಮಾಡಿದ್ದಾರೆ. ಕೆಲವು ಸಲ ಶಾಂತಿಯನ್ನು ಕಾಪಾಡಬೇಕಾದ್ರೆ ಕೆಲವೊಂದು ಸಲ ಅಹಿಂಸೆಯ ಮಾರ್ಗವನ್ನು ಹಿಡಿಲೇಬೇಕಾಗುತ್ತದೆ. ದೀರ್ಘಕಾಲದ ಶಾಂತಿಗಾಗಿ ಅಲ್ಪ ಕಾಲದ ಅಹಿಂಸೆಯನ್ನು ನಾವು ಮಾಡಲೇಬೇಕಾಗ್ತದೆ. ಅದಕ್ಕಾಗಿ ನಾವು ಈ ಟೆರರಿಸ್ಟ್ ದಾಳಿಗೆ ಏನು ಕೊಟ್ಟಿರ್ತಕ್ಕಂಥ ಪ್ರತಿರೋಧ ಏನಿದೆ ಅದು ಸರಿ ಇದೆ ಅಂತ ನಾನು ಈ ಮಾತುಗಳ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.